ಹೆಲೋ ಹಾಯ್ ಡಿಯರ್ಸ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್. ಸೊ ಇವತ್ತಿನ ಎರಡು ಕನಸು ಎಪಿಸೋಡ್ 48 ಅಪ್ಲೋಡ್ನ ಮಾಡಿದ್ದೀನಿ. ಸೊ ಲಾಸ್ಟ್ ಎಪಿಸೋಡಲ್ಲಿ ನಮ್ಮ ನಿತ್ಯ ಕುಡ್ದಿದ್ಲು, ಅವಳನ್ನ ಕಾಪಾಡಿ ನಮ್ಮ ಶರತ್ ಕರ್ಕೊಂಡು ಬಂದಿದ್ದ. ಇವತ್ತಂತೂ ಈ ಎಪಿಸೋಡಲ್ಲಿ ಸಖತ್ ಪಜಿತಿ ಕೊಟ್ಬಿಟ್ಟಿದ್ದಾಳೆ ನಮ್ಮ ನಿತ್ಯ ಶರತ್ಗೆ. ಏನೇನು ಮಾಡಿದ್ದಾಳೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹೋಗಿ ಎಪಿಸೋಡ್ನ ನೋಡ್ಕೊಂಡು ಬನ್ನಿ. ಉರಿಯೋ ಬೆಂಕಿಗೆ ತುಪ್ಪ ಸುರಿದ್ಲು. ಚಂದ್ರಶೇಖರ್ ಶರತ್ ಕಾಲ್ನಲ್ಲಿ ಹೇಳಿದ ಕೇಳಿ ಎಲ್ರಿಗೂ ಹೇಳ್ತಾನೆ, ಶರತ್ ಬರೋದಿಲ್ಲ, ಅವನಿಗೇನೋ ಕೆಲಸ ಬಂದಿದೆ ಅಂತ. ಅವರೇ ಮುಂದುವರೆಸಿದ್ರು. ಈ ಕಡೆ ನಿತ್ಯ ಕುಡ್ದು ಅಮಲ್ನಲ್ಲಿ ಭೂಮಿ ಮೇಲೆ ನಿಲ್ಲೋಕೆ ಆಗದೆ ತೇಲ್ತಾ ಇದ್ಲು. ಶರತ್, ನಿತ್ಯ ಪ್ಲೀಸ್ ಬಟರ್ ಮಿಲ್ಕ್ ಕೂಡ ಬಿಸಾಕ್ಬಿಟ್ಟೆ, ಬಾ ಇಲ್ಲಿಂದ ಹೋಗೋಣ ಅಂತ ಕರ್ಕೊಂಡು ಹೋಗೋದಕ್ಕೆ ಹೋದ. ನಿತ್ಯ, ಏಯ್ ನಾನು ಬರಲ್ಲ, ಹೋಗೋಲ್ಲೈ ಅಂದ್ಲು. ಶರತ್ ಶಾಕ್. ಅವಳನ್ನೇ ನೋಡ್ತಾ, ಹೋಗೋಲ್ಲೋನಾ, ಇದೇನಪ್ಪ ಮರ್ಯಾದೆ ಸ್ವಲ್ಪ ಜಾಸ್ತಿನೇ ಕೊಡ್ತಾ ಇದ್ದಾಳೆ ಅಂದ್ಕೊಂಡು, ಇವಳು ಈ ಅವತಾರದಲ್ಲಿ ಯಾರಾದರೂ ನೋಡಿದ್ರೆ ಏನು ಮಾಡಲಿ, ಮೊದಲಿನಿಂದ ಜಾಗ ಖಾಲಿ ಮಾಡಬೇಕು ಅಂದ್ಕೊಂಡು ನಿತ್ಯನ ಹೇಳ್ಕೊಂಡು ಬ್ಯಾಕ್ ಡೋರಿಂದ ಎಕ್ಸಿಟ್ ಆದ. ನಿತ್ಯ ಅಮ್ಮ ಅಂತ ಕೂಗಿದ್ಲು. ಶರತ್, ಏನಾಯಿತು ನಿತ್ಯ ಅಂದ. ನನ್ನ ಕೈ ನೋವುತ್ತಿದೆ ಬಿಡು ಅಂದ್ಲು ನಿತ್ಯ. ಶರತ್, ಬಿಡ್ತೀನಿ ಬಾ, ಇಲ್ಲಿಂದ ಹೋಗೋಣ ಫಸ್ಟು. ನಿತ್ಯ, ಎಲ್ಲಿಗೆ ಬರ್ಬೇಕು ನಾನು? ಎಲ್ಲೂ ಬರಲ್ಲ ಅಂದ್ಲು. ಇಲ್ಲೇ ಕುತ್ಕೋತೀನಿ ಅಂತ ಅಲ್ಲೇ ಕೂತ್ಕೊಂಡ್ಳು. ಶರತ್, ಒಳ್ಳೆ ಪಜೀತಿ ಆಯ್ತಲ್ಲ ನನಗೆ, ಇವಾಗ ಏನು ಮಾಡಲಿ? ನೋಡು ನಿತ್ಯ, ನಾವು ಮನೆಗೆ ಹೋಗೋಣ, ಅಲ್ಲಿ ಮಾತಾಡೋಣ, ಓಕೆನಾ? ಹಾಂ ಬಾ ಅಂತಾನೆ. ನಿತ್ಯ ಜೋರಾಗಿ, ಇಲ್ಲ ನಾನು ಬರಲ್ಲ ಅಂತಾಳೆ. ಅದೇನೇ ಇದ್ದರೂ ಇಲ್ಲೇ ಹೇಳಿ ಅಂತ ಕಿರ್ಚಿದ್ಲು. ಅಷ್ಟರಲ್ಲಿ ಶರತ್ ಅವಳ ಬಾಯಿ ಮುಚ್ಕೊಂಡು ಕಾರ್ ಹತ್ರ ಹೇಳ್ಕೊಂಡು ಹೋಗ್ತಾನೆ. ನಿತ್ಯ ಬಾಯಿ ಮುಚ್ಚಿದ್ರು ಕಿರ್ಚಾಟ ಜೋರಾಗಿ ಮಾಡ್ತಾಯಿದ್ಲು. ಶರತ್, ನಿತ್ಯ ಕಾರ್ ಹತ್ತು. ನಿತ್ಯ, ನಾನಿಲ್ಲಿಂದ ಅಲ್ಲ ಅಲ್ಲಿಂದ ಹೇಳ್ಕೊಂಡು ಬಂದ, ನೋಡು ಕೈಯಿಂದ ರಕ್ತ ಬರ್ತಾ ಇದೆ. ಶರತ್ ಕೈ ನೋಡಿ, ಎಲ್ಲಿ ಬರ್ತಾ ಇದೆ ಅಂದ. ನಿತ್ಯ ಕೈ ಹಿಡ್ಕೊಂಡು, ಇಲ್ವಾ ಅಂತ ನಗ್ತಾಳೆ. ಶರತ್, ಸರಿ ಕೂತ್ಕೋ ಈಗ. ನಿತ್ಯ, ಎಲ್ಲಿಗೆ ಅಂತ ಹೇಳಲೇ ಇಲ್ಲ. ಶರತ್, ಅದು ನಿಂಗೋಸ್ಕರ ಯಾರೋ ವೆಯ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ನೀನು ಬೇಗ ಹೋಗಬೇಕು ಅಲ್ವಾ? ನಿತ್ಯ, ಏನು ವೇಟ್ ಮಾಡ್ತಾ ಇದ್ದಾರಾ? ಅವ್ರು ಬಂದುಬಿಟ್ರಾ ನಾನು ಹುಡ್ಕೊಂಡು? ಶರತ್, ಯಾರು? ನಿತ್ಯ, ಅದೇ ನಾನು ಪ್ರೀತಿಸ್ತಾ ಇದ್ದೀನಿ ಅಲ್ಲ, ಅವರೇ. ನಿಂಗೊತ್ತಾ ಅವ್ರು ನನಗೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇದ್ರು ಅಂದ್ಬಿಟ್ಲು. ಶರತ್ ಸಿಡ್ಲ್ಬಾರ್ದಂತೆ, ಏನು ಪ್ರೀತಿಸ್ತಾ ಇರೋರಾ, ವೆಯ್ಟ್ ಮಾಡ್ತಾ ಇದ್ರು ಅಂದರೆ ಏನರ್ಥ? ಲಾವಣ್ಯ ಹೇಳಿದ್ದು ಇವಳು ಪ್ರಶಾಂತ್ನ ಇಷ್ಟಪಡ್ತಾ ಇದ್ದಾಳೆ ಅಂತ ಅಲ್ವಾ? ಇವಳು ಹೊಸದಾಗಿ ಏನು ಹೇಳ್ತಾ ಇದ್ದಾಳೆ? ಅದೇನಾದರೂ ಆಗಿರಲಿ, ಮೊದಲು ಮನೆಗೆ ಹೋಗಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ದ. ನಿತ್ಯ, ಹೇಳು ಅವ್ರು ಬಂದ್ರಾ? ಶರತ್, ಹಾಂ ಅಂತ ತುಲ್ದ. ನಿತ್ಯ ಶರತ್ಗೆ ಕೈ ಮುಗಿದು ತೇಲ್ತಾನೆ, ಹಾಗಾದರೆ ಪ್ಲೀಸ್ ನಾನು ಅವ್ರ ಹತ್ರ ಕರ್ಕೊಂಡು ಹೋಗು, ನಾನು ಅವ್ರನ್ನ ಯಾವತ್ತೂ ಕಳ್ಕೊಳ್ಳಲ್ಲ, ನಂಗೆ ಅವರೇ ಎಲ್ಲ ಅಂತ ಅವ್ರಿಗೆ ಹೇಳಬೇಕು. ಯಾಕೆ ನಾನು ಆಟ ಆಡಿಸ್ತಾ ಇದ್ದೆ ಅಂತ ಕೇಳಬೇಕು ಅಂದ್ಲು. ಶರತ್ ಕಾರ್ ಡ್ರೈವ್ ಮಾಡ್ತಾನೆ. ಓಕೆ ನಿತ್ಯ, ಕೂಲ್ ಅಂತ ಸಮಾಧಾನ ಮಾಡ್ತಾನೆ. ಮನ್ಸಲ್ಲಿ ನಿತ್ಯ ಪ್ರೀತಿಸ್ತಾ ಇರೋದು ನಿಜ ಅಂತ ಆಯಿತು, ಆದರೆ ಯಾರನ್ನ? ಪ್ರಶಾಂತ್ನ ಅಲ್ವಾ? ಹಾಗಾದರೆ ಅವ್ನು ನೋಡಿದ್ರೆ ಮದುವೆ ಅಂತಾನೆ, ಇವಳು ನೋಡಿದ್ರೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತಾಳೆ. ಏನು ಅರ್ಥ ಆಗ್ತಿಲ್ವಲ್ಲ? ಅಷ್ಟಕ್ಕೂ ಇವಳು ಅವನ ಹೆಸರು ಕೂಡ ಹೇಳ್ತಾ ಇಲ್ಲ ಅಂತ ಡ್ರೈವ್ ಮಾಡ್ತಾ ಇದ್ದ. ನಿತ್ಯ ಅವನನ್ನೇ ನೋಡ್ತಾ ಕೂತಿದ್ಲು.
ಮತ್ತೆ ಕಣ್ಣುಚ್ಕೊಂಡು ಕಣ್ಣನ್ನ ಕೈಯಿಂದ ಅಗ್ಲಿಸಿ, ಶರತ್ ಸರ್ ನೀವು ನೀವು ಯಾಕೆ ಉಲ್ಟಾ ಕೂತಿದ್ದೀರಾ? ಶರತ್ ಉಲ್ಟಾನೂ ಕೂತ್ಕೋಬೇಕು, ಲಾಗಾನೂ ಹೊಡಿಬೇಕು, ನಿನ್ನ ಜೊತೆ ಇದ್ಮೇಲೆ ಬಿಡು ಅಂದ. ಒಳ್ಳೆ ಪಜೀತಿ ನಮ್ಮ ಶರತ್ಗೆ. ನಿತ್ಯ ಇನ್ನೂ ಹತ್ರ ಬಂದು, ಇವನು ಯಾರು ನಿಮ್ಮ ಹಾಗೆ ಇದ್ದಾನಲ್ಲ ಅಂತ ಅವನ ಕೆನ್ನೆಗಿಂಡದ್ಲು. ಶರತ್ ಅವಳನ್ನೇ ನೋಡಿ, ಹೇ ನಿತ್ಯ ಸುಮ್ಮನೆ ಕೂತ್ಕೋ, ಡ್ರೈವ್ ಮಾಡ್ತಾ ಇದ್ದೀನಿ, ಏನು ಮಾಡ್ತಾ ಇದೀಯಾ ಅಂತ ಕೆನ್ನೆ ಮುಟ್ಕೊಂಡ. ನಿತ್ಯ ಕಾರ್ ವಿಂಡೋ ಆಚೆ ನೋಡ್ತಾ, ಹೇ ಹೇ ಕಾರ್ ನಿಲ್ಲಿಸು ನಿಲ್ಲಿಸು ಅಂತ ಕೂಗಿದ್ಲು. ಶರತ್ ಸಡನ್ನಾಗಿ ಬ್ರೇಕ್ ಹಾಕಿ, ಏನಾಯ್ತು ನಿತ್ಯ, ಯಾಕೆ ಈಗ ಕೂಗ್ತಾ ಇದೆಯಾ? ನೋಡ್ದವ್ರು ನನ್ನ ತಪ್ಪು ತಿಳ್ಕೊತಾರೆ ಅಷ್ಟೇ. ನಿತ್ಯ, ಏನು ತಿಳ್ಕೊತಾರೆ? ಏನು ತಪ್ಪು ತಿಳ್ಕೊತಾರೆ ಅಂತ ಹೇಳು ನನಗೆ ಅಂತ ಅವನಿಗೆ ಆವಾಜ್ ಹಾಕಿದ್ಲು. ಶರತ್ ಅವಳನ್ನ ಗೊಂಬೆ ಥರ ನೋಡ್ತಾ ಕೂತ್ಬಿಟ್ಟ. ಈ ರಾಕ್ಷಸಿ ನಾರ್ಮಲಾಗಿದ್ದಾಗಲೇ ಹಾಗೆ, ಇನ್ನು ಈಗ ಕೇಳಬೇಕಾ? ಇನ್ನೂ ಅದೇನೇನು ದೊಂಬರಾಟ ಆಡ್ತಾಳೋ ಏನೋ, ಮನೆಗೆ ಹೋಗೋ ತನಕ ಆದರೂ ಸುಮ್ಮನೆ ಇರ್ತಾಳಾ? ಅದೂ ಇಲ್ಲ ಅಂತ ಕೂತಿದ್ದ. ನಿತ್ಯ ಹೇಳು ಅಂದ್ಲು. ಶರತ್, ನೋಡು ಮನೆಗೆ ಹೋಗೋ ತನಕ ಸೈಲೆಂಟಾಗಿರೋ ಪ್ಲೀಸ್. ಈ ರೀತಿ ಕೂಗಾಡಿದ್ರೆ ನಾನು ನಿನ್ನ ಕಿಡ್ನಾಪ್ ಮಾಡ್ತಾಯಿದ್ದೀನಿ ಅಂದ್ಕೊಳ್ಳಲ್ವಾ? ಹೇಳು. ನಿತ್ಯ ಏನು ಮಾತಾಡದೆ ಕೆಳಗಿಳಿದು ತೂರಾಡ್ತಾನೆ ಹೋಗ್ತಾಳೆ. ಶರತ್, ನಿತ್ಯ ಯಾಕೆ ಇಳ್ದೆ, ನಿಂತ್ಕೋ ನಿತ್ಯ. ತಾನು ಇಳಿದು ಇನ್ನೇನು ಅವಾಂತರ ಮಾಡ್ತಾಳೆ ಅಂತ ಹೇಳಿ ನೋಡ್ದ. ನಿತ್ಯ ಅಷ್ಟು ದೂರ ಮುಂದೆ ಹೋಗಿ ಮೇಲೆ ನೋಡ್ತಾಳೆ, ಮತ್ತೆ ಹಿಂದೆ ತಿರುಗಿ, ಇಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋಗಿದ್ಯಾ, ಕರ್ಕೊಂಡು ಬಾ ನಿನ್ನ ಕಾರ್ನ ಅಂದ್ಲು. ಶರತ್, ನಿತ್ಯ ಸುಮ್ಮನೆ ಬಾ, ಏನಿದು ಅಂದ. ನಿತ್ಯ ಅಲ್ಲೇ ಕೂತ್ಕೊಂಡು ಕರ್ಕೊಂಡು ಬಾ ಅಂತ ಕೂಗಿದ್ಲು. ಶರತ್ ಕಾರ್ ಸ್ಟಾರ್ಟ್ ಮಾಡಿ ಅವಳು ನಿಂತಲ್ಲಿಗೆ ಮೂವ್ ಮಾಡ್ದ. ನಿತ್ಯ ಸಾಕು ಸಾಕು ಅಂದ್ಕೊಂಡು ಕಾರ್ ಮೇಲೆ ಹತ್ತಾಳೆ. ಶರತ್ ಆಶ್ಚರ್ಯದಲ್ಲಿ ಅವಳನ್ನೇ ನೋಡ್ತಾ, ಹೇ ನಿತ್ಯ ಏನು ಮಾಡ್ತಾ ಇದೆಯಾ ಅಂದ. ನಿತ್ಯ ಮೇಲೆ ನೋಡಿ, ಅದು ಹುಣಸೆ ಮರ, ಹುಣಸೆಕಾಯಿ ಮಾತ್ರ ಗೊಂಚಲಾಗಿ ತುಂಬಿತ್ತು, ಅದನ್ನು ಕೈಯಲ್ಲಿ ಕಿತ್ಕೊಂಡು ಕೆಳಗಿಳಿದ್ಲು. ಮತ್ತೆ ಕಾರನ್ನು ನೋಡಿದ್ಲು, ಅದು ಧೂಳಾಗಿತ್ತು. ಕೈಯಲ್ಲಿ ಹುಣಸೆಕಾಯಿನ ಹಿಡಿದು ಹಾಗೆ, ಅಯ್ಯಯ್ಯೋ ಧೂಳಾಗೋಯ್ತು. ಆಗಲಿ, ನೀವು ನನಗೆ ಕೆಸರು ಚೆಲ್ಲಿದ್ರಿ ತಾನೇ, ಅದಕ್ಕೂ ಇದಕ್ಕೂ ಸರಿ ಹೋಯ್ತು ಅಂತಾಳೆ. ಕೆಸರು ಚೆಲ್ಲಿದ್ದು ಇನ್ನೂ ನೆನ್ಪಿಟ್ಕೊಂಡಿದ್ದಾಳೆ ನಮ್ಮ ನಿತ್ಯ. ಶರತ್ ಅವಳನ್ನೇ ನೋಡ್ತಾ ನಿಂತಿದ್ದ. ನಿತ್ಯ ತೂರಾಡ್ತಾ, ಅದೇ ನಾನು ಹಾಗೆ ಮಾಡಲ್ಲ ಅಂದ್ಕೊಂಡು ತನ್ನ ದುಪ್ಪಟ್ಟ ತೊಗೊಂಡು ಕಾರ್ ಕ್ಲೀನ್ ಮಾಡಿದ್ಲು. ಶರತ್ ಸ್ಮೈಲ್ ಮಾಡ್ತಾ, ಯಾಕೆ ಅಂದ. ನಿತ್ಯ, ಯಾಕೆ ಅಂದರೆ ಅಂತ ಕೆನ್ನೆ ಮೇಲೆ ಕೈ ಇಟ್ಟು ಥಿಂಕ್ ಮಾಡಿದ್ಲು. ಕೈಯಲ್ಲಿದ್ದ ಹುಣಸೆಕಾಯಿನ ಕಾರ್ ಮೇಲಿಟ್ಟು ತೂರಾಡ್ತಾ ಸುತ್ತ ನೋಡ್ತಾಳೆ. ಕಲ್ಲು ತಗೊಂಡು ಅದನ್ನ ಚಚ್ಚಕ್ಕೆ ಬರ್ತಾಳೆ. ಶರತ್ಗೆ ಶಾಕ್ ಆಯಿತು. ಏನು ಮಾಡೋಕ್ಕೆ ಹೋಗ್ತಾ ಇದೆಯಾ? ಇದು ಕಾರು, ಕಲ್ಲಲ್ಲ ರಾಕ್ಷಸಿ ಅಂತ ಅವಳನ್ನು ತಡೆದ. ನಿತ್ಯ, ಕಾರಾ, ಸರಿ ಅಂದ್ಕೊಂಡು ಕಲ್ಲು ಮತ್ತು ಹುಣಸೆಕಾಯಿನ ತೊಗೊಂಡು ಬಾ ಅಂತ ಒಂದು ಕಲ್ಲು ಮೇಲೆ ಕುಳಿದು ಅದನ್ನು ಚಚ್ಚಿದ್ಲು. ತಗೋ ತಿನ್ನು ಅಂದ್ಲು. ಶರತ್, ನೀನು ತಿನ್ನು, ನಿನಗಿದ್ರ ಅವಶ್ಯಕತೆ ತುಂಬ ಇದೆ ಅಂತ ಹೇಳ್ದ. ನಿತ್ಯ, ತಿಂತ್ಯಾ ಇಲ್ವಾ ಅಂತ ಬಾಯಿಗೆ ತುರ್ಕಿದ್ಲು. ಶರತ್ ತುಂಬ ಹುಳಿ ಇತ್ತು, ಮುಖ ಸಿಂಡ್ರಿಸಿ ಅಂತಾನೆ. ನಿತ್ಯ ಮಾತ್ರ ಅದನ್ನು ಚಪ್ಪರಿಸ್ಕೊಂಡು ತಿಂದ್ಲು. ಶರತ್, ಈಗಲಾದರೂ ಹೋಗೋಣ ಬಾ ಅಂತ ಕೈ ಹಿಡ್ಕೊಂಡು ಹೇಳ್ದ. ನಿತ್ಯ, ಬಿಡಿ ನೀವು ನನ್ನ ಕೈ ಹಿಡ್ಕೋಬೇಡಿ ಅಂತ ಕಿತ್ಕೊಂಡ್ಳು. ಶರತ್, ಯಾಕೆ ಹಿಡ್ಕೋಬಾರ್ದು ಅಂದ. ನಿತ್ಯ ಅವನ ಹತ್ರ ಬರ್ತಾಳೆ. ಯಾಕಂದರೆ ಅವನ ಕೈ ಹಿಡಿದು ಕೆನ್ನೆ ಮೇಲೆ ಇಟ್ಕೊಂಡು, ನೀವು ನನ್ನ ಹತ್ರ ಬಂದರೆ, ನನ್ನ ಕೈ ಹಿಡ್ಕೊಂಡ್ರೆ ನನ್ನ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಸರ್ ಅಂದ್ಲು. ಒಂದೇ ನಿಜನ ಬಾಯ್ಬಿಡ್ತಾ ಇದ್ದಾಳೆ ಕುಡ್ದಿರೋ ಅಮಲಲ್ಲಿ ನಿತ್ಯ. ಶರತ್ ಅವಳನ್ನ ಮತ್ತೆ ಅವಳ
ಹಿಡ್ದು ಕೈನ ನೋಡ್ತಾ ಸ್ಮೈಲ್ ಮಾಡ್ತಾ ಅವಳ ಜೊತೆ ಇದ್ದ ಎಲ್ಲ ಖುಷಿ ಕ್ಷಣಗಳನ್ನ ನೆನಪಿಸ್ಕೊಳ್ತಾ, ನಿಜವಾಗ್ಲೂ ನಿತ್ಯಗೂ ಹೀಗೆ ಆಗ್ತಾ ಇದೆಯಾ ಅಂತ ಆಶ್ಚರ್ಯ ಪಡ್ತಾನೆ. ನಿತ್ಯ: ಸರ್, ನೀವು ಬೇರೆಯವರು ಬೇರೆ, ನಾನು ಅವ್ರನ್ನ ಪ್ರೀತಿಸ್ತೀನಿ. ನಂಗೆ ಅವ್ರಿಗೆ ಮೋಸ ಮಾಡೋದಕ್ಕೆ ಇಷ್ಟ ಇಲ್ಲ. ಅವನ ಕೈ ಬಿಟ್ಟು ದೂರ ಸರಿದು ಈ ಜನ್ಮಕ್ಕೆ ನಾನು ಬದುಕೋದು ಅವ್ರಿಗಾಗಿ ಮಾತ್ರನೇ. ನನಗೋಸ್ಕರ ಕಾಯ್ತಾ ಇದ್ದಾರೆ. ಆದರೆ ಯಾಕೆ ನನಗೆ ನಿಮ್ಮನ್ನು ನೋಡಿದಾಗೆಲ್ಲ ಅವರೇ ನೆನಪಾಗ್ತಾರೆ ಅಂದ್ಲು. ಶರತ್ ಮತ್ತೆ ಅವಳನ್ನೇ ನೋಡ್ತಾ ಉರ್ಕೊಂಡು, ಅವ್ರು ಯಾರು? ಪದೇ ಪದೇ ಅವರು ಅಂತಿದೆಯಲ್ಲ ನಿತ್ಯ, ಯಾರವರು ಇಷ್ಟಕ್ಕೂ? ನೀನು ಪ್ರೀತಿಸ್ತಿರೋರ ಹೆಸರಾದರೂ ಹೇಳು. ನಿತ್ಯ ಹುಣಸೆಕಾಯಿನ ತಿಂದಿದ್ದರಿಂದ ಮತ್ತೆಲ್ಲ ಇಳಿತಾ ಬಂತು. ಅವ್ರು ಯಾರು ಅಂದರೆ, ಅವರು ಕಣ್ಮುಚ್ತಾ, ಅವರು ಕಲ್ಲ ಅಷ್ಟರಲ್ಲೇ ಪ್ರಜ್ಞೆ ತಪ್ತಾಳೆ. ಶರತ್ ನಿತ್ಯ ಅಂತ ಹಿಡ್ಕೊಂಡ. ಓ ಶಿಟ್, ಯಾರದು ಅಂತ ಹೇಳಲೇ ಇಲ್ವಲ್ಲ ಇವಳು ಅಂದ್ಕೊಂಡು ಎತ್ಕೊಂಡು ಬಂದು ಕಾರ್ ಒಳಗಡೆ ಮಲಗಿಸ್ತಾನೆ. ಮತ್ತೆ ಡೋರ್ ಹಾಕಿ ಆ ಕಡೆ ಈ ಕಡೆ ನೋಡಿ ಅಲ್ಲಿಂದ ಕಾರ್ ತೊಗೊಂಡು ಹೋಗ್ತಾನೆ. ನಿತ್ಯ ಮಾತ್ರ ಹಾಗೆ ನಿದ್ದೆ ಮಾಡ್ತಿದ್ಲು. ಶರತ್ ಡ್ರೈವ್ ಮಾಡ್ತಾ ಅವಳನ್ನು ನೋಡ್ತಾನೆ. ಅವಳು ಮಕ್ಕೂ ಹಾಗೆ ಮಲಗಿದ್ಲು. ನಗ್ತಾ, ಈ ರಾಕ್ಷಸಿ ಇಷ್ಟೆಲ್ಲ ಆಟ ಆಡಿಸ್ಬಿಟ್ಲಲ್ಲ ಅಂತ ನಿತ್ಯ ಮುಖದ ಮೇಲಿಂದ ಕೂದಲು ಸರಿಸ್ತಾನೆ. ನಿತ್ಯ ಹಾಗೆ ಸೀಟ್ ಮೇಲೆ ಹೊರಗಿ ನಿದ್ದೆ ಮಾಡ್ತಿದ್ಲು. ಮತ್ತೆ ಅವಳು ಆಡಿದ ಮಾತನ್ನು ನೆನಪಿಸ್ಕೊಳ್ತಾನೆ. ಅಂದರೆ ಇವಳು ನನ್ನಿಂದ ದೂರ ಇರೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳಾ ಅಂದ್ಕೊಂಡು, ನಾನು ಕೂಡ ಹಾಗೆ ಯೋಚನೆ ಮಾಡಿದ್ದೆ ಅಲ್ವಾ. ನನಗೆ ನನ್ನ ಪಾರಿಜಾತನೇ ಮುಖ್ಯ. ಆದರೂ ಈ ರಾಕ್ಷಸಿ ಮೇಲೆ ಫೀಲಿಂಗ್ಸ್ ಉಟ್ಕೊಳ್ಳೋ ಹಾಗೆ ಇವಳಿಗೂ ಆಗ್ತಾ ಇರಬೇಕು. ಪಾಪ, ನಾನು ಅಂದ್ಕೊಂಡು ಹಾಗೆ ಇವಳು ಅಂದ್ಕೊಂಡಿರಬೇಕು. ಅಷ್ಟಕ್ಕೂ ಅವನು ಯಾರು? ಇಷ್ಟು ದಿನ ಆದರೂ ಇವಳು ಮುಚ್ಚಿಡ್ತಾ ಇದ್ಲಲ್ಲ. ಛೇ, ಇಷ್ಟೊಂದು ಕ್ವೆಶನ್ ಇದೆ ಅಂತ ಸ್ಟೇರಿಂಗ್ನ ಬಡಿತಾನೆ. ಮನೆಗೆ ಬಂದ. ಕಾರ್ ನಿಲ್ಲಿಸಿ ನಿತ್ಯನ ಒಳಗೆ ಎತ್ಕೊಂಡು ಹೋದ. ರೂಮ್ ಕರ್ಕೊಂಡು ಹೋಗಿ ಮಲಗಿಸ್ತಾನೆ. ಮತ್ತೆ ತನ್ನ ಸೊಂಟದ ಮೇಲೆ ಕೈ ಇಟ್ಕೊಂಡು, ಉಫ್, ಮನೆಯವ್ರು ಬರೋ ಅಷ್ಟರಲ್ಲಿ ಇವಳು ನಾರ್ಮಲ್ ಆದರೆ ಸಾಕಪ್ಪ ಅಂತ ಬೆಡ್ಶೀಟ್ ಹೊದಿಸಿ ಅಲ್ಲಿಂದ ಹೋಗ್ತಾನೆ. ಪಾಪ ನಮ್ಮ ಶರತ್ಗೆ ಒಳ್ಳೆ ಪಚೀತಿ ಕೊಟ್ಬಿಟ್ಲು ನಮ್ಮ ನಿತ್ಯ. ಚೆನ್ನಾಗಿ ಆಟಾಡಿಸಿದ್ದಾಳೆ. ಇಷ್ಟು ದಿನದಿಂದ ಅವನು ಆಟಾಡಿಸ್ತಾ ಇರಲಿಲ್ವಾ, ಇವತ್ತು ಇವಳು ಆಟಾಡಿಸಿದ್ದಾಳೆ.